ವೆಲ್ಕಮ್ ಬ್ಯಾಕ್ ಟು ಆರ್ ಬಿ ಟೈಲರಿಂಗ್ ಆ್ಯಂಡ್ ಆರ್ ಎಂಬ್ರಾಯ್ಡರಿ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಟಾಪಿಕ್ ಬಂದು ಒಂದೇ ದಿನದಲ್ಲಿ ನಾವು ನೋಡಿ ಒಂದೇ ದಿನದಲ್ಲಿ ಮಾಡಿರುವಂಥದ್ದು ಈ ಸ್ಯಾರಿ ಕುಚ್ಚು ಈಗಾಗಲೇ ಅಪ್ಲೋಡ್ ಮಾಡಿದ್ದೀನಿ. ಈ ವಿಡಿಯೋನ ಯಾವ ರೀತಿ ಹಾಕಿದ್ದೀನಿ ಅಂತ ಅದನ್ನು ನಮ್ಮ ಪ್ರೀವಿಯಸ್ ವಿಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಮತ್ತು ಇದು ರೇಟು ಇದು ನೋಡಿ, ಇದು ಮೈಸೂರು ಕ್ರೇಪ್ ಸಿಲ್ಕ್ ಸ್ಯಾರಿ. ಇದಕ್ಕೆ ನಾವು ಇಷ್ಟೇ ವರ್ಕನ್ನು ಮಾಡಬೇಕು. ಹೆವಿ ಆದರೂ ಅದು ಅಷ್ಟು ಚೆನ್ನಾಗಿ ಕಾಣಿಸಲ್ಲ. ಅದಕ್ಕೋಸ್ಕರ ನೋಡಿ ಇಷ್ಟು ಸಿಂಪಲ್ಲಾಗೂ ಸೂಪರಾಗಿದೆ. ಸಿಂಪಲ್ಲಾಗಿದ್ರೂ ಡಿಸೈನ್ ಚೆನ್ನಾಗಿದೆ. ಇಷ್ಟೇ ಮಾಡಬೇಕು. ಏನಂದರೆ ಕ್ರೇಪ್ ಸಿಲ್ಕು ಮೈಸೂರು ಸಿಲ್ಕ್ ಸ್ಯಾರಿಗಳಿಗೆ ಹೆವಿ ಆದರೆ ವರ್ಕ್ ಬ್ರೈಡಲ್ ಜಾಸ್ತಿ ಬ್ರೈಡಲ್ ವರ್ಕ್ ಆದರೆ ಅಷ್ಟು ಲುಕ್ ಬರಲ್ಲ. ಇಷ್ಟೇ ಮಾಡಬೇಕು. ನೋಡಿ ಫಸ್ಟು ಚೈನ್ ಸ್ಟಿಚ್ ಮಾಡಿದ್ದೀನಿ, ಜೊತೆಗೆ ಇಲ್ಲಿ ಬೀಡ್ಸ್ ವರ್ಕ್ ಮಾಡಿ ಸ್ಟೋನ್ ಚೈನ್ ಹಾಕಿದ್ದೀನಿ. ಮತ್ತು ಇಲ್ಲಿ ಜಿಗ್ಜಾಗ್ ಸ್ಟಿಚ್ಚನ್ನು ಮಾಡಿಬಿಟ್ಟು ಅದಕ್ಕೆ ಒಂದು ಕುಂದನ್, ಇದು ಆ್ಯಂಟಿಕ್ ಕುಂದನ್ ಬರುತ್ತೆ. ಇದು ಬಣ್ಣ ಏನೂ ಹೋಗೋದಿಲ್ಲ. ಸುಮಾರು ಜನ ಕೇಳ್ತಿದ್ರಿ ಇವು ಬಣ್ಣ ಹೋಗಲ್ವಾ ಅಂತ. ಇದು ಬಣ್ಣ ಏನೂ ಹೋಗಲ್ಲ, ಇದು ಆ್ಯಂಟಿಕ್. ಅದಕ್ಕೋಸ್ಕರ ಆ್ಯಂಟಿಕ್ಕೇ ಜಾಸ್ತಿ ಬಳಸುವಂಥದ್ದು. ಜಿಗ್ಜಾಗ್ ಸ್ಟಿಚ್ಚಲ್ಲೂ ನಾನು ಒಂದು ಕಾಂಟ್ರಾಸ್ಟ್ ಕಲರನ್ನು ಹಾಕಿ ಅದ್ರ ಪಕ್ಕದಲ್ಲಿ ಔಟ್ಲೈನ್ ಆಗಿ ಗೋಲ್ಡ್ ಜರಿ ಥ್ರೆಡನ್ನು ಯೂಸ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಬಂದು ಲಾಂಗ್ ಫ್ರೆಂಚ್ ನಾಟನ್ನು ಆ್ಯಡ್ ಮಾಡಿದ್ದೀನಿ. ಈ ಡಿಸೈನ್ ಹೈಲೈಟು ಅಂತಲೇ ಹೇಳ್ಬೋದು. ಲಾಂಗ್ ಫ್ರೆಂಚ್ ನಾಟ್ ಇದಿಷ್ಟನ್ನು ನೋಡ್ಬೋದು ಡಿಸೈನ್ ಯಾವ ರೀತಿ ಎಲಿಗೆಂಟಾಗಿ ಕಾಣ್ತಿದೆ ಅಂತ. ಕ್ಯಾಮ್ರಾಕ್ಕಿಂತ ರಿಯಲ್ಲಾಗಿ ನೋಡೋದಕ್ಕಂತೂ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ತುಂಬ ಇದನ್ನು ನೋಡಿ ಇದೇ ಡಿಸೈನ್ ಒಂದು 4-5 ಆರ್ಡ್ರ್ ಸಿಕ್ಕಿದೆ ಪುನಃ ಇದೇ ಥರ. ಅದು ಮೈಸೂರು ಸಿಲ್ಕ್ ಸ್ಯಾರಿಗಳಿಗೆ ಈ ಥರ ಡಿಸೈನ್ ತುಂಬ ಚೆನ್ನಾಗಿ ಒಪ್ಪುತ್ತೆ. ಇದು ಬ್ಯಾಕ್ ಆಯಿತು. ಈಗ ಬಂದರೆ ಫ್ರಂಟು ನೋಡಿ. ಇದು ಮಾರ್ಕಿಂಗ್ ಮಾಡೋದು ಹೇಗೆ ಅಂತಲೂ ಈಗಾಗಲೇ ನಾನು ಅಪ್ಲೋಡ್ ಮಾಡಿದ್ದೀನಿ. ಇಲ್ಲಿ ನೋಡಿ ಫ್ರಂಟು ಈ ರೀತಿ ಬರುತ್ತೆ. ಸೇಮ್ ಡಿಸೈನ್ ಬರುತ್ತೆ ಫ್ರಂಟಲ್ಲಿ. ಫ್ರಂಟನ್ನು ನಾನು ಅದಕ್ಕೆ ಒಪ್ಪೋ ಹಾಗೆ ನಾನು ಸ್ಲೀವ್ಸ್ ಡಿಸೈನನ್ನು ಮಾಡಿದ್ದೀನಿ. ಸ್ಲೀವ್ಸ್ ಡಿಸೈನ್ ಆದರೂ ಅಷ್ಟೇ ನಾವು ಜಾಸ್ತಿ ಏನು ಹೆವಿ ಅಂತ ಮಾಡಬಾರ್ದು. ಇದು ರೇಷ್ಮೆ ಸೀರೆಗಳಾದರೆ, ಈ ಕಾಂಜೀವರಂ, ಧರ್ಮಾವರಂ ಆ ಥರ ಸೀರೆಗಳಾದರೆ ಅದಕ್ಕೆ ನಾವು ಹೆವಿ ಬ್ರೈಡಲ್ ವರ್ಕ್ ಮಾಡಿದ್ರೆ ಚೆನ್ನಾಗಿ ಕಾಣಿಸುತ್ತೆ. ಈಗ ನಾನು ಅವರು ಮತ್ತು ಜೊತೆಗೆ ಆ ಸ್ಯಾರಿಯ ಕಸ್ಟಮರು ಜಾಸ್ತಿ ಡಿಸೈನ್ ಬೇಡ ಅಂತಲೇ ಹೇಳಿದರು. ಅದಕ್ಕೋಸ್ಕರ ಅದೇ ಡಿಸೈನ್ಗೆ ಒಪ್ಪುವ ಹಾಗೆ ನಾನು ಈ ರೀತಿ ಬುಟ್ಟಾಸ್ ಡಿಸೈನನ್ನು ಮಾಡ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿದೆ ನೋಡಿ. ಎರಡೂ ಡಿಸೈನ್ಸ್ ಇಲ್ಲಿ ನೋಡ್ಬೋದು. ಎರಡೂ ಡಿಸೈನ್ಸು ತುಂಬಾ ಚೆನ್ನಾಗಿ ಬಂದಿದೆ. ತುಂಬ ಎಲಿಗೆಂಟಾಗಿ ಕಾಣಿಸುತ್ತೆ. ಸ್ಟಿಚ್ ಆದಮೇಲೂ ಯಾವ ರೀತಿ ಕಾಣಿಸುತ್ತೆ ಅಂತಲೂ ನಾನು ತೋರಿಸ್ಕೊಡ್ತೀನಿ. ಈಗ ಒಂದೇ ದಿನದಲ್ಲಿ ನಾನು ಅದನ್ನೇ ಏನು ಇದು ಮುಖ್ಯವಾಗಿ ಹೇಳೋಕ್ಕೆ ಬಂದೆ ಅಂತಂದರೆ, ಇದನ್ನು ಕಲ್ತ್ಕೊಂಡ್ರೆ ನಿಮ್ಮ ಸೀರೆಗಾದರೂ ಆಗ್ಬೋದು, ಬೇರೆಯವ್ರಿಗೆ ಕಸ್ಟಮರ್ಗಾದ್ರೂ ನಾವು ಒಂದು ದಿನದಲ್ಲಿ ರೆಡಿ ಮಾಡಿದ್ದೀನಿ. ಇದನ್ನು ನಾನು ಸೀರೆ ವಿತ್ ಬ್ಲೌಸ್ ವರ್ಕಿಂಗ್ ರೆಡಿಯಾಗಿದೆ. ಸೀರೆ ಈಗಾಗಲೇ ಫಾಲೆಲ್ಲ ಹಾಕಿ ರೆಡಿ ಇದೆ. ನೋಡ್ಬೋದು ಇಲ್ಲಿ ನೋಡಿ, ಈ ಸೀರೆದು ಫಾಲೆಲ್ಲ ರೆಡಿ ಇದೆ. ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಇದ್ರ ಜೊತೆಗೆ ನಾನು ಸ್ಲೀವ್ಸ್ ಬ್ಲೌಸ್ ಸ್ಟಿಚಿಂಗ್ ಒಂದು ಮಾಡಬೇಕು. ಇದಿಷ್ಟು ಬ್ಲೌಸ್ ವರ್ಕ್ ಮಾಡಿ ಫಾಲೆಲ್ಲ ರೆಡಿ ಮಾಡೋದಕ್ಕೆ ನಾನು ತಗೊಂಡಿರುವಂಥ ಟೈಮು ಒಂದು ದಿನದಲ್ಲಿ ನಾನು ಮಾಡಿದ್ದೀನಿ. ಬೆಳಿಗ್ಗೆನೇ ಎದ್ದು ನೀವು ಟೈಮ್ ಮ್ಯಾನೇಜ್ಮೆಂಟ್ ಬಗ್ಗೆ ತಿಳ್ಕೋಬೇಕು ಅಂತಂದರೆ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ಯಾವ ರೀತಿ ನಾನು ಟೈಮನ್ನು ಮ್ಯಾನೇಜ್ ಮಾಡ್ತೀನಿ, ಯಾವ ರೀತಿ ಒಂದು ದಿನದಲ್ಲಿ ಇಷ್ಟೆಲ್ಲ ಕೆಲಸ ಮಾಡಿದೆ ಅಂತ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಖಂಡಿತ ಕಮೆಂಟಲ್ಲಿ ತಿಳಿಸಿ. ನಾನು ಹೇಗೆ ಟೈಮ್ ಮ್ಯಾನೇಜ್ಮೆಂಟ್ ಮಾಡೋದು ಅಂತಲೂ ನಾನು ತೋರಿಸ್ಕೊಡ್ತೀನಿ ನಿಮಗೆ. ನಾನು ಯಾವ ರೀತಿ ಟೈಮ್ ಮ್ಯಾನೇಜ್ಮೆಂಟ್ ಮಾಡಿಕೊಂಡು ಇಷ್ಟೆಲ್ಲ ಕೆಲಸನ ಮಾಡ್ಕೋತೀನಿ ಅಂತ. ಈಗ ನೋಡ್ಬೋದು ಇಷ್ಟೆಲ್ಲ ಕೆಲಸ ಒಂದೇ ದಿವಸದಲ್ಲಿ ಮಾಡಬೇಕು ಅಂತಂದಾಗ ಯಾವ ರೀತಿ ನಮ್ಮ ಮನೆ ಕೆಲಸನೂ ಇರ್ತವೆ ನೋಡಿ, ಅವೆಲ್ಲನೂ ನಾವು ಮೇಂಟೈನ್ ಮಾಡಿಕೊಂಡು ಇದನ್ನೆಲ್ಲ ಮಾಡ್ಕೋಬೇಕಾಗತ್ತೆ. ನಾವು ಮಾಡಿದಾಗಷ್ಟೇ ಕಸ್ಟಮರ್ಗೆ ನಾವು ಹೇಳಿದ ಟೈಮ್ಗೆ ಟೈಮ್ಗೆ ಅವ್ರಿಗೆ ರೀಚ್ ಮಾಡೋದಕ್ಕೆ ಆಗೋದು. ಅದಕ್ಕೋಸ್ಕರ ನಿಮಗೆ ಇಂಟ್ರೆಸ್ಟ್ ಇದೆ. ಕೆಲವರು ಟೈಮ್ ಇಲ್ಲ ಅಂತ ಇರ್ತೀರಾ. ಅಂಥವರು ಖಂಡಿತ ಇಂಟ್ರೆಸ್ಟ್ ಇತ್ತು ಅಂದರೆ ಕಮೆಂಟಲ್ಲಿ ತಿಳಿಸಿ. ನಾನು ಯಾವ ರೀತಿ ನಾನು ಟೈಮನ್ನು ಮ್ಯಾನೇಜ್ ಮಾಡ್ಕೋತೀನಿ, ಯಾವ ಟೈಮಲ್ಲಿ ಯಾವ ಕೆಲಸ ಮಾಡ್ಕೋತೀನಿ ಅಂತ ತೋರಿಸ್ಕೊಡ್ತೀನಿ. ಈಗ ನಾನು ಇದಿಷ್ಟು ಮಾಡಿಟ್ಟು ಈ ಉಳಿದಿರುವಂಥ ಟೈಮಲ್ಲಿ ನಾನು ಏನು ಸ್ಟಿಚ್ ಮಾಡಿದ್ದೀನಲ್ಲ ಆ ಎಲ್ಲನೂ ರೆಡಿ ಮಾಡ್ಕೊಳ್ಳುವಂಥದ್ದು. ಅದಕ್ಕೋಸ್ಕರ ಈ ವಿಡಿಯೋನ ನಾನು ಮಾಡ್ತಾಯಿದ್ದೀನಿ. ಖಂಡಿತ ಇಂಟ್ರೆಸ್ಟ್ ಇದ್ದರೆ, ನಿಮಗೂ ಟೈಮ್ ಮ್ಯಾನೇಜ್ಮೆಂಟ್ ಬಗ್ಗೆ ತಿಳ್ಕೋಬೇಕು ಅಂತ ಆಸೆ ಇದ್ದರೆ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋ ಒಂದು ವೇಳೆ ಜೊತೆಗೆ ನೋಡ್ಬೋದು. ಇದಕ್ಕೆ ನಾನು ಎಷ್ಟು ರೇಟ್ ತಗೋತೀನಿ ಅಂತಲೇ ಹೇಳಿದೆ.
ಈಗ ಇದನ್ನು ನಾನು ಸ್ಟಿಚ್ ಮಾಡಿ ಏನು ವರ್ಕ್ ಮಾಡಿದ್ದೀನಲ್ಲ ಇದಕ್ಕೆ 600ರಿಂದ 700 ರೂಪಾಯಿ ಈಗಾಗಲೇ ಅಪ್ಲೋಡ್ ಮಾಡಿದ್ದೀನಿ ನಾನು. ಇದನ್ನು 600ರಿಂದ 700 ರೂಪಾಯಿ ತಗೋತೀನಿ. ಜೊತೆಗೆ ಇಲ್ಲಿ ನಾನು ಏನು ವರ್ಕ್ ಮಾಡಿದ್ದೀನಲ್ಲ ಬ್ಲೌಸು, ಇದು ವಿತ್ ಸ್ಟಿಚ್ಚಿಂಗು ನಾನು 2000 ರೂಪಾಯಿಯನ್ನು ಚಾರ್ಜ್ ಮಾಡ್ತೀನಿ ಫ್ರೆಂಡ್ಸ್. ಇದಕ್ಕೆ ನೀವು ಒಂದು ಹೊಸ್ದಾಗಿ ಮಾಡ್ತಾ ಇರೋರಾದರೆ ಒಂದು 1500 ಮಾಡಿದ್ರು ಏನು ಲಾಸ್ ಇಲ್ಲ. ಏನಕ್ಕೆ ಅಂತೀರಾ, ನಾವು ಇದಕ್ಕೆಲ್ಲ ಒಂದು 100 ರೂಪಾಯಿ ಅಷ್ಟು ಖರ್ಚು ಮಾಡಿದ್ದೀವಿ ಅಷ್ಟೇ. 100 ರೂಪಾಯಿ ವಿತ್ ನಮಗೆ ಇಲ್ಲಿ ಏನು ನಾವು ಕ್ರೋಸ ಕುಚ್ಚು ಹಾಕಿದ್ದೀವಿ ನೋಡಿ, ಅದಕ್ಕೆ ಮತ್ತು ಇದಕ್ಕೆ ಸೇರಿ ನಾನು 100 ರೂಪಾಯಿ ಖರ್ಚು ಮಾಡಿದ್ದೀನಿ ಅಷ್ಟೇ. ಇದು ಸ್ವಲ್ಪ ಇದು ಬೀಡ್ಸು ಮತ್ತು ಇದು ಕಾಸ್ಟ್ಲಿ ಬರುತ್ತೆ. ಈ ಬೀಡ್ಸ್ ಏನಿದೆ, ಈ ಬೀಡ್ಸ್ ಮತ್ತು ಶುಗರ್ ಬೀಡ್ಸು ಕಾಸ್ಟ್ಲಿ ಇರುತ್ತೆ. ಬಿಟ್ಟರೆ ಇದೇ ಸೇಮ್ ದಾರ ನಾವೇನು ಕುಚ್ಚಿಗೆ ಯೂಸ್ ಮಾಡಿದ್ದೀನಲ್ಲ ಅದೇ ದಾರ ವರ್ಕಿಗೂ ಅದು ಮೇಂಟೈನ್ ಆಗುತ್ತೆ. ಅದಕ್ಕೋಸ್ಕರ ನಾನು 100 ರೂಪಾಯಿಯನ್ನು ಖರ್ಚು ಮಾಡಿ ಈಗ ಎಷ್ಟು ನೀವೇ ನೋಡ್ದಂಗೆ ಇದೊಂದು 700 ರೂಪಾಯಿ ನಾನು ಪರ್ಟಿಕ್ಯುಲರ್ಲಿ 700 ರೂಪಾಯಿ ತಗೋತೀನಿ ಇದಕ್ಕೆ. ಜೊತೆಗೆ ಇದು ವಿತ್ತು ಸ್ಟಿಚಿಂಗು 2000, ಅಲ್ಲಿಗೆ 2700 ರೂಪಾಯಿ ಚಾರ್ಜ್ ಆಯಿತು ಒಂದು ದಿನಕ್ಕೆ ಸಿಂಪಲ್ ವರ್ಕ್ಗೆ. ಅಂದರೆ ಯೋಚನೆ ಮಾಡಿ ಯಾವ ರೀತಿ ಇದನ್ನು ಕಲಿಬಹುದು, ನಾವು ಯಾಕೆ ಮಾಡಬಾರ್ದು ಅಂತ. ಖಂಡಿತ ಇದರಿಂದ ಒಂದಷ್ಟು ಜನಕ್ಕೆ ಹೆಲ್ಪ್ ಆಗುತ್ತೆ ಅಂದರೆ ತುಂಬ ಖುಷಿಯಾಗುತ್ತೆ. ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಅನಿಸಿದ್ರೆ ಖಂಡಿತ ವಿಡಿಯೋಗೆ ಒಂದು ಲೈಕ್ ಕೊಡಿ. ಆದಷ್ಟು ಹೊಸ್ದಾಗಿ ನೋಡ್ತಾ ಇರೋರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.